ದೊಡ್ಡವ್ರಿಗೂ ಹಿರಿಯರಿಗೂ ಎಲ್ರಿಗೂ ಮತ್ತೆ ನಮ್ಮ ಅಶ್ವಥ್ ನಾರಾಯಣ್ ಸರ್ಗೆ, ನಮ್ಮ ಪ್ರೊಡ್ಯೂಸರ್ ಸರ್ಗೆ, ಪ್ರಥಮನಿಗೆ, ನಮ್ಮ ಗಣೇಶನಿಗೆ, ಹಾಗೆ ನಮ್ಮ ಟೋಟಲ್ ಸುದ್ದಿ ಅಣ್ಣ, ಏನಾದರೂ ಯಾವುದೇ ಹೆಸರು ಬಿಟ್ಟಿದ್ರೆ ತಪ್ಪು ತಿಳ್ಕೊಬೇಡಿ. ಎಲ್ಲರಿಗೂ ನಮಸ್ಕಾರ. ಇವಾಗ ಮೇಡಮ್ ಅಲ್ಲಿ ಹೇಳಿದ್ರು ಏನು ಕಂಟೆಂಟ್ ಇದೆ ಅಂತ ಒಳಗಡೆ ಬರ್ತಾರೆ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್ ಕಟ್ಲೆ ಅನ್ನೋದೇ ಒಂದು ಕಂಟೆಂಟ್. ಆವಾಗಿಂದ ನಾವು ಇದು ಸ್ಟಾರ್ಟ್ ಮಾಡಿದಾಗಿಂದ ಪ್ರತಿಯೊಬ್ಬರು ಕಟ್ಲೆ ಅಂದ್ರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಾಗಲ್ ಕಟ್ಟೋ ತೆಂಗಿನಕಾಯಿ ಅಂತಾರಂತೆ, ಕೆಲವೊಂದು ಪ್ರಾಂತ್ಯಗಳಲ್ಲಿ ಬಂದ್ಬಿಟ್ಟು 11 ದಿನದ ಮೇಡಮ್ ಅವರು ಹೇಳಿದ್ರು ಹೌದು ತಿಥಿ ಅಂತಾರೆ. ಬಟ್ ಇದು ಯಾವುದು ಸತ್ಯ ಅಲ್ಲ, ಇದು ಯಾವುದು ಸತ್ಯ ಅಲ್ಲ. ಕಟ್ಲೆ ಅಂದ್ರೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್, ಅದೊಂದು ಅವಧಿ, ಒಂದು ಟೈಮ್ ಪೀರಿಯಡ್. ಅಂದ್ರೆ ಪ್ರತಿಯೊಂದು ಜೀವರಾಶಿಗೂ ಒಂದು ಟೈಮ್ ಅನ್ನೋದು ಇರುತ್ತೆ, ಒಂದು ಎಂಡ್ ಅನ್ನೋದು ಒಂದು ಇರುತ್ತೆ. ಬಟ್ ಆ ಎಂಡ್ ಕರೆಕ್ಟಾಗಿ ಆಗಿಲ್ಲ ಅಂದ್ರೆ ಆ ಒಂದು ಕಾಲಚಕ್ರದಲ್ಲಿ, ಈ ಕಟ್ಲೆ ಅನ್ನೋ ಒಂದು ಕಾಲಚಕ್ರದಲ್ಲಿ ಪ್ರತಿಯೊಂದೂ ಅಲ್ಲೇ ಸ್ಟಕ್ ಆಗುತ್ತೆ. ಈ ಒಂದು ಕಾನ್ಸೆಪ್ಟ್ ಮೇಲೆ ಈ ಕಟ್ಲೆ ಅನ್ನೋ ಒಂದು ಪದನ ನಾವು ಸರ್ಚ್ ಮಾಡಿ ಒಂದು ತಗೊಂಡ್ಬಂದ್ವಿ. ಕಟ್ಲೆ ಅಂದ್ರೆ ಎಲ್ರಿಗೂ ಅದು ಹೇಳೋದು, ಸಿನಿಮಾದಲ್ಲಿ ಕಟ್ಲೆಗೆ 6ನೇ ತಾರೀಕು ಪ್ರತಿಯೊಬ್ಬರಿಗೂ ಪೂರ್ತಿಯಾಗಿ ಒಂದು ಇದು ಸಿಗುತ್ತೆ, ಉತ್ತರ ಸಿಗುತ್ತೆ. ಯಾಕಂದ್ರೆ ಇವಾಗ ಹೇಳ್ಬಿಟ್ರೆ ಮಜಾ ಆಗ್ಬಿಡುತ್ತೆ. ಥಿಯೇಟರ್ ಅಲ್ಲಿ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ನೋಡಿದಾಗ ಕಟ್ಲೆ ಅಂದ್ರೆ ಏನು, ಕಟ್ಲೆ ಏನೇನಿದೆ, ಕಟ್ಲೆ ಬಂದ್ಬಿಟ್ಟು ಅಳಿಸುತ್ತೆ, ನಗ್ಸುತ್ತೆ, ಕಾಡುತ್ತೆ, ಕಾಡ್ಸುತ್ತೆ, ಕಡೆಗೊಂದು ಸಂದೇಶ ಕೊಡುತ್ತೆ. 100% ಬಂದ್ರು ನಮ್ಮ ಮಂಡ್ಯದ ಶಾಸಕರಾದಂತಹ ಇಟ್ಕೊಂಡೊಂದು ಸಿನಿಮಾ ನಾವು ಮಾಡಿದೀವಿ. 100% ಎಲ್ರಿಗೂ ಒಂದು ಹೊಸತನ ಕಾಡುತ್ತೆ. ಯಾಕಂದ್ರೆ ಎಲ್ಲ ಕಂಟೆಂಟ್ ಬೇಕು ಅಂತಾರೆ. ಬಟ್ 100% ಇದು ಹೊಸ ಕಂಟೆಂಟ್ ಅಂತ ನಾವು ಪ್ರೌಡ್ ಆಗಿ ಹೇಳ್ಕೊಂತೀವಿ. 6ನೇ ತಾರೀಕು ನಮ್ಮ ಸಿನಿಮಾ ನೋಡೋ ಪ್ರತಿಯೊಬ್ಬರಿಗೂ ಒಂದು ಹೊಸ ಫ್ರೆಶ್ನೆಸ್ ಅನಿಸುತ್ತೆ. ಯಾಕಂದ್ರೆ ಈ ಕಂಟೆಂಟ್ ಒಂಚೂರು ರೇರು. ನಾವು ಕಟ್ಲೆ ಅನ್ನೋ ಪದನೇ ಸುಮಾರು ಜನಕ್ಕೆ ಇವತ್ತಿಗೂ ಗೊತ್ತಿರಲಿಲ್ಲ. ಬಟ್ 6ನೇ ತಾರೀಕು ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಅದಕ್ಕೊಂದು ಆನ್ಸರ್ ಸಿಗುತ್ತೆ ಅನ್ಕೊಂಡು ನಂಬಿದೀವಿ. ಕಟ್ಲೆ ಅಂದ್ರೆ ಒಂದು ಕಾಲಚಕ್ರ, ಅದ್ರಲ್ಲಿ ಬರುವ ಕೆಲವೊಂದು ವಿಶೇಷತೆಗಳನ್ನ ಇಟ್ಕೊಂಡು ಈ ಒಂದು ಕಥೆನ ನಾವು ಹೇಳ್ಕೊಂಡಿದೀವಿ. ಓಕೆ ಕೆಂಪೇಗೌಡ್ರೆ, ಸಿನಿಮಾ ಪ್ರಮೋಟ್ ಎಷ್ಟು ಸಾಧ್ಯನೋ ಅಷ್ಟು ಮಾಡಲೇಬೇಕು. ಈಗ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಅಶ್ವಥ್ ನಾರಾಯಣ್ ಸಾಹೇಬ್ರು ಹೋಗಿ ತೆರೆದ ತಕ್ಷಣನೇ ಏನೂ ಕೇಳದೇನೆ ನಾನು ಬರ್ತೀನಿ ಮಾಡ್ಕೊಡ್ತೀನಿ ಅಂತೇಳಿ ಬಂದರು. ಥ್ಯಾಂಕ್ ಯು ಸಾಹೇಬ್ರೆ, ನಾವು ಯಾವಾಗಲೂ ನಿಮ್ಗೆ ಚಿರಋಣಿ. ಹಾಗೆ ನಮ್ಮ MLA ಸಾಹೇಬ್ರು, ನಮ್ಮ ರವಿಗಣಿಗವರು, ರವಿಕುಮಾರ್ ಅಣ್ಣಂಗೆ ನಾನು ಫೋನ್ ಮಾಡಿದ ತಕ್ಷಣ ಕಾರ್ಡ್ ಕೊಡಕ್ಕೆ ಬರ್ತೀನಿ ಅಂದರು. ಏನೂ ಬೇಡ, ನಾನು ಮಂಡ್ಯದಲ್ಲಿದ್ದೀನಿ, ಇಲ್ಲಿಗೆ ಬಂತೀನಿ, ನಾನು ಬರ್ತೀನಿ ಅಷ್ಟೇ, ನಿನಗೆ ಹಾರೈಸ್ತೀನಿ ಅಂದರು. ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ರವೀಣ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮೆಲ್ಲ ಕಲಾವಿದರು, ಈಗ ಸುಬ್ಬು ಅವರು ಕೂಡ ಆಗಮಿಸಿದ್ದಾರೆ. ಪ್ರಥಮಣ್ಣ, ನಮ್ಮ ಹುಡುಗ ಒಂದು ಪ್ರಾಮಾಣಿಕತೆಯಿಂದ ಸಿನಿಮಾ ಮಾಡೋದವ್ರಿಗೆ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೀನಿ, ನಾನು ಇರ್ತೀನಿ ಅಂತಂದ್ರು. ಬಂದಿದ್ದಾರೆ. ಥ್ಯಾಂಕ್ ಯು ಪ್ರಥಮ್ ಸರ್. ಕಾಕ್ರೋಚ್ ಸುದ್ದಿ ಅವರು ಅಷ್ಟೇ ಪ್ರೀತಿಯಿಂದ ಕರೆದ ತಕ್ಷಣನೇ ಬಂದರು. ಥ್ಯಾಂಕ್ ಯು. ಹಾಗೆ ನಮ್ಮ ಸಿನಿಮಾದಲ್ಲಿ ವರ್ಕ್ ಮಾಡೋದಂಥ ಎಲ್ಲ ಟೆಕ್ನಿಷಿಯನ್ಸ್. ನಮ್ಮ ಸಿನಿಮಾ ಯಾವಾಗಲೂ ಕೆಂಪೇಗೌಡ ಅಂದ ತಕ್ಷಣ ಏನಾಗುತ್ತೆ, ಒಂದೇನೋ ಸಣ್ಣ ಸಿನಿಮಾ ಮಾಡಿರ್ಬೋದೇನೋ, ಏನೋ ಈ ಥರದ್ದೇನೋ ಕೆಂಪೇಗೌಡ ಕಾಮಿಡಿ ಅನ್ನೋ ಒಂದು ಸುಮಾರಾಗಿರ್ಬೋದೇನೋ ಅಂತಂತಾರೆ. ನಿಜವಾಗ್ಲೂ ನನಗೆ ನಮ್ಮ ಭರತ್ ಗೌಡ್ರು, ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ಒಂದು ದೊಡ್ಡ ಸಿನಿಮಾ ಮಾಡಿಕೊಟ್ಟಿದ್ದಾರೆ ನನಗೆ. ಥ್ಯಾಂಕ್ ಯು ಭರತನ. ಯಾಕೆಂದರೆ ಈ ಸಿನಿಮಾಗೆ ಬೇಕಾದಂಥ ಅಷ್ಟೂ ಕೊಟ್ಟು ಒಂದು ದೊಡ್ಡ ಬಜೆಟಲ್ಲಿ ಒಬ್ಬ ಕಾಮಿಡಿಯನ್ನ ಹೀರೋ ಮಾಡಿದ್ದೀರಾ. ಕಾಮಿಡಿಯನ್ನ ಹೀರೋ ಮಾಡೋದಕ್ಕೂ ಒಂದು ತಾಕತ್ ಬೇಕು, ಅದು ನಿಮ್ಮಲ್ಲಿದೆ. ತುಂಬ ಚೆನ್ನಾಗಿ ಸಿನಿಮಾ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಅಣ್ಣ. ಖಂಡಿತ ನಮ್ಮ ಕನ್ನಡ ಜನತೆ ಒಳ್ಳೆ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಸಾಫ್ಟ್ವೇರ್ ಇಂಜಿನಿಯರ್. ಇವನು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಸೋಮವಾರದಿಂದ ಶುಕ್ರವಾರದವರೆಗೂ ಫುಲ್ ಪ್ರೆಸರಲ್ಲಿ ವರ್ಕ್ ಮಾಡ್ತಾರೆ. ಅದಾದಮೇಲೆ ಫುಲ್ ಟ್ರಿಪ್ಪಲ್ಲಿ ಇರ್ತಾರೆ, ಶನಿವಾರ ಭಾನುವಾರ ಟ್ರಿಪ್ಪಲ್ಲಿ ಇರ್ತಾರೆ. ಸೊ ಟ್ರಿಪ್ಗೆ ಹೋದಾಗ ಏನಾಗುತ್ತೆ, ಅಲ್ಲಿ ನಡೆಯುವಂಥ ಕಥೆಗಳು, ಘಟನೆಗಳು, ಅದೇ ಸಿನಿಮಾ. ಹಂಗಂದ ತಕ್ಷಣ ಅಲ್ಲಿ ಹೋಗಿ ಏನೋ ಪ್ರಾಬ್ಲಮ್ ಆಯ್ತಾ, ಲವ್ವಲ್ಲಿ ಏನಾರು ಆಯ್ತಾ, RR ಇದೆಯಾ? ಸೊ RR ಇದೆ, ಬಟ್ RR ಸಿನಿಮಾ ಅಲ್ಲ. ಒಂದು ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರ್ ಇದೆ. ಹಂಗಂತ ಸಸ್ಪೆನ್ಸು, ಸೈಕಾಲಜಿಕಲ್ ಥ್ರಿಲ್ಲರು ಅಲ್ಲ. ಕಾಮಿಡಿ ಬೇಕು. ಕೆಂಪೇಗೌಡ ಅಂದಮೇಲೆ ಕಾಮಿಡಿ ಇದ್ದೇ ಇರುತ್ತೆ, ಕಾಮಿಡಿ ಬೇಕು. ಅದಕ್ಕೆ ತಬ್ಲಾ ನಾಣಿಯವ್ರು ಇದ್ದಾರೆ, ಟೆನ್ನಿಸ್ ಕೃಷ್ಣ ಅವ್ರು ಇದ್ದಾರೆ, ಪವನ್ ಅವ್ರು ಇದ್ದಾರೆ, ಕರಿಸುಬ್ಬಣ್ಣ ಇದ್ದಾರೆ, ನಾನಿದ್ದೀನಿ, ಗಣೇಶ್ ರಾವ್ ಇದ್ದಾರೆ. ಎಲ್ಲ ಕಾಮಿಡಿ ದಂಡೆ ಇದೆ. ಹರೀಶ್ ರಾಜ್ ಅವ್ರು ಎಲ್ಲರೂ, ಅಷ್ಟು ಜನ ಇದ್ಮೇಲೆ ಕಾಮಿಡಿ ಇದ್ದೇ ಇರುತ್ತೆ. ಹಾಗಂತ ಕಾಮಿಡಿ ಸಿನಿಮಾನೂ ಅಲ್ಲ. ಏನಪ್ಪ ಇವನು ಅದು ಅಲ್ಲ ಇದು ಅಲ್ಲ, ಯಾವ ಜಾನರ್ ಸಿನಿಮಾ ಅಂತ ನೀವು ಕೇಳೋದಾದ್ರೆ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಮದುವೆ ಮನೆಯಲ್ಲಿ ಊಟಕ್ಕೆ ಹೋಗ್ತೀವಿ, ಉಪ್ಪಿನಕಾಯಿಂದ ಒಬ್ಬಟ್ಟವರೆಗೂ ಎಲ್ಲ ಇರುತ್ತೆ. ಅದೇ ತರ ನಮ್ಮ ಸಿನಿಮಾ ಪ್ಯಾಕೇಜ್ ಒಂದೊಳ್ಳೆ ಪ್ಯೂರ್ ಲವ್ ಸ್ಟೋರಿ, ಒಂದೊಳ್ಳೆ ಸೆಂಟಿಮೆಂಟು, ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಅರ್ಧ ಗಂಟೆ ಅಂತೂ ಪ್ರತಿಯೊಬ್ರು ಅಳ್ತೀರಾ. ಅದು ನಾನು ಇವತ್ತೇ ಬರ್ಕೊಡ್ತೀನಿ. ಎಲ್ಲರೂ ಅಳ್ತೀರಾ, ಅಳದೆ ಬರಲ್ಲ. ಆಮೇಲೆ ಸಿನಿಮಾ ತುಂಬಾ ಪ್ರಾಮಿಸಿಂಗ್ ಮಾಡಿದೀವಿ.
ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದ್ರು ಕೆಂಪೇಗೌಡ ಏನಪ್ಪ ಅವತ್ತು ಟ್ರೈಲರ್ ಲಾಂಚ್ ಅಲ್ಲಿ ಅಷ್ಟೇ ಹೇಳ್ದ, ಏನೂ ಇಲ್ಲ ಸಿನಿಮಾ ಅಂದ್ರೆ ಡೈರೆಕ್ಟ್ ಆಗಿ ನನಗೆ ಬೈಬೋದು ನೀವು, ಯಾಕಂದ್ರೆ ಅಷ್ಟು ಚೆನ್ನಾಗಿ ಮಾಡಿದೀವಿ. ಅದಕ್ಕೆ ಒಂದು ಉದಾಹರಣೆ ಏನು ಅಂದ್ರೆ, ನೋಡಿ ನಾನು ಬಂದು ಇಂಡಸ್ಟ್ರಿಗೆ ಒಂದು 18 ವರ್ಷ ಆಯ್ತಾ, 18 ವರ್ಷ ಇಂಡಸ್ಟ್ರಿ, ಒಂದು 70-80 ಸಿನಿಮಾ ಎಲ್ಲಾ ಹೀರೋಗಳ ಜೊತೆ ಮಾಡಿ, ಮೊದಲನೇ ಸಿನಿಮಾ ನಂದು, ನಾನು ಹೀರೋ ಆಗಿ ಮಾಡಿರೋ ಸಿನಿಮಾ. ಈ ಸಿನಿಮಾನ ಗೆಲ್ಲಿಸ್ಕೊಳ್ಳೋದಕ್ಕೆ ಸಿನಿಮಾ ಚೆನ್ನಾಗಿ ಮಾಡಿರಲ್ವಾ, ಇಷ್ಟೇನೆ. ಹಂಗಾಗಿ ಆ ಸಿನಿಮಾ ಚೆನ್ನಾಗೇ ಮಾಡಿದೀವಿ. ನಾನು ಗೆಲ್ಲಿಸ್ಕೊಳಕ್ಕಾದ್ರೂ ಸಿನಿಮಾ ಚೆನ್ನಾಗಿ ಮಾಡಿದೀವಿ. ಮೊದಲನೇದಾಗಿ ನಾನು ಎಲ್ಲ ಪ್ರಿಂಟ್ ಮೀಡಿಯಾ ಮಾಧ್ಯಮದವರು, ಎಲ್ಲರೂ ಸೋಷಿಯಲ್ ಮೀಡಿಯಾ, ನಿಮ್ಮೆಲ್ರಿಗೂ ಕೇಳ್ಕೊಳ್ಳೋದು ನಾನು, ದಯವಿಟ್ಟು ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ, ಸಿನಿಮಾನ ತಲುಪಿಸೋದು ಅದಕ್ಕಿಂತ ದೊಡ್ಡ ಕಷ್ಟ. ನಿಮ್ಮೆಲ್ಲರ ಆಶೀರ್ವಾದ ಇದ್ರೇನೆ ನಮ್ಮ ಸಿನಿಮಾ ಹಿಟ್ ಆಗೋದು. ದಯವಿಟ್ಟು ನೀವೆಲ್ಲರೂ ನಮ್ಮ ಕಟ್ಲೆ ಸಿನಿಮಾನ ಜನರಿಗೆ ತಲುಪಿಸೋ ಕೆಲಸ ನೀವೇ ಮಾಡೋಕ್ಕಾಗೋದು. ದಯವಿಟ್ಟು ತಲುಪಿಸಿ, ನಮ್ಮ ಸಿನಿಮಾನ ಗೆಲ್ಲೋದಕ್ಕೆ ನೀವೇ ಮೊದಲನೇವರು. ನನಗೆ ಒಂದು ಸಪೋರ್ಟ್ನ ನೀವು ಮಾಡಿ ಅಂತ ಕೇಳ್ಕೊಂತೀನಿ. ಇನ್ನು ಸಿನಿಮಾ ಕಟ್ಲೆ ಅಂದ್ರೆ ಏನು ಅಂತೆಲ್ಲ ಡೈರೆಕ್ಟರ್ ಹೇಳಿದ್ದಾರೆ. ನನಗೂ ಎಲ್ಲರೂ ಕೇಳ್ತಿದ್ರು, ಕಟ್ಲೆ ಅಂದ್ರೆ ಏನು, ಕೋರ್ಟು ಕಟ್ಲೆನಾ, ಅಥವಾ ಕಟ್ಲೆ ಅಂದ್ರೆ ಏನು, ಈ ತಡೆ ಹೊಡಿಯೋದ, ಮನೆ ಕಟ್ಟೋದ ಅಂತ. ಅದ್ಯಾವುದು ಅಲ್ಲ. ಕಟ್ಲೆ ಅಂದ್ರೆ ಟೈಮ್, ಅವಧಿ. ಪ್ರತಿಯೊಬ್ಬರಿಗೂ ಒಳ್ಳೆ ಟೈಮ್ ಬೇಕು ಅಂತ. ನನಗೂ 18 ವರ್ಷದಿಂದ ಟೈಮ್ ಬಂದಿರಲಿಲ್ಲ ಅನ್ಸುತ್ತೆ. ಕಟ್ಲೆ ಅನ್ನೋ ಟೈಟ್ಲ್ ಇಂದಾನೆ ಟೈಮ್ ಬಂದಿದೆ ಅಂತ ಅನ್ಕೋತೀನಿ. ಆಮೇಲೆ ನಮ್ಮ ಜನ ಇದುವರೆಗೂ ನನ್ನ ಒಂದು ಕುಗ್ಗು ಗ್ರಾಮ, ನಮ್ಮ ರವೀಣ್ಣವ್ರಿಗೆ ಗೊತ್ತು, ನಮ್ದು ಬಸರಾಳು ಮಂಡ್ಯದಿಂದ ಮುಂದೆ ಒಂದು ಸಣ್ಣ ಗ್ರಾಮದಿಂದ ಬಂದು ನಾನು ಸಣ್ಣ ಪುಟ್ಟ ಪಾತ್ರ ಮಾಡ್ಕೊಂಡು ಕಾಮಿಡಿಯನ್ ಮಾಡವೀರ್ನಲ್ಲಿ ಚಿಕ್ಕ ಗ್ರಾಮದಿಂದ ಬಂದಿರೋ ನನ್ನನ್ನ ಕಾಮಿಡಿಯನ್ ಆಗಿ ಎಲ್ಲರೂ ಒಪ್ಕೊಂಡು ಇಲ್ಲಿವರೆಗೂ ಬೆಳೆಸಿದಿರಾ. ಈಗ ಒಂದು ಹೆಜ್ಜೆ ಮುಂದೆ ಇಟ್ಟು ನಾನು ಹೀರೋ ಆಗಿ ಕಟ್ಲೆ ಸಿನಿಮಾ ಇದೆ, ಫೆಬ್ರವರಿ 6 ಬರ್ತಾ ಇದೆ. ದಯವಿಟ್ಟು ನೀವೆಲ್ಲರೂ ನಂಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನೀವೆಲ್ಲರೂ ಸಪೋರ್ಟ್ ಮಾಡಿ ನನಗೆ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ ಒಂದು ಸ್ಫೂರ್ತಿ ನೀವು. ದಯವಿಟ್ಟು ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಗೆ ನಮ್ಮ ಟೆಕ್ನಿಷಿಯನ್ಸ್ ಚೇತನ್ ಸರ್ ಆಗಲಿ, ಕಿನಲ್ ರಾಜ್ ಸರ್, ನಾಗೇಂದ್ರ ಪ್ರಸಾದ್ ಸರ್ ಆಗಲಿ, ಸಾಂಗ್ ಬರ್ಕೊಟ್ರು ಲೆಜೆಂಡ್ಗಳು ಅವ್ರು, ನನಗೆ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ಕ್ಯಾಮ್ರಾಮನ್ ಕಾರ್ತಿಕ್ ಅವರು ಎಕ್ಸ್ಟ್ರಾರ್ಡಿನರಿ ಶಾಟ್ಗಳನ್ನ ತೆಗೆದಿದ್ದಾರೆ. ಥ್ಯಾಂಕ್ ಯು ಕಾರ್ತಿಕ್ ಸರ್. ನಮ್ಮ ಚಲುಮೂರ್ತಿ ಅವರು ಒಂದು ಒಳ್ಳೆ ಎಡಿಟಿಂಗ್ ಮಾಡ್ಕೊಟ್ಟಿದ್ದಾರೆ ಸಿನಿಮಾ. ಥ್ಯಾಂಕ್ ಯು ಚಲುಮೂರ್ತಿ ಸರ್. ಹಾಗೆ ಎಲ್ಲ ಕಲಾವಿದರು, ಟೆನ್ನಿಸ್ ಅವ್ರು ಆಗ್ಬೋದು, ಗಣೇಶಣ್ಣ ಆಗ್ಬೋದು, ಕರಿಸುಬ್ಬು ಅವ್ರು ಆಗ್ಬೋದು, ತಬಲನಣಿ ಅವ್ರು ಆಗ್ಬೋದು, ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಯಾರನ್ನೂ ಯಾವಾಗ ಕರೆದ್ರು ಯಾರು ಏನೋ ಒಂದೇ ಬಂದು ಮಾಡಿಕೊಟ್ರು. ಇನ್ನು ಶ್ರೀಧರ್ ವಿ ಸಂಭ್ರಮ್ ಅವರು, ನಾನು ಅವ್ರ ಸಾಂಗ್ನ ಇವಾಗಲೂ ಕಾರಲ್ಲಿ ಇಟ್ಕೊಂಡಿರ್ತೀನಿ. ಸುದೀಪ್ ಅವ್ರ ಸಾಂಗ್ ಏನಾಗಲಿ ಮುಂದೆ ಸಾಗು ನೀನಂತ, ಅದೆಲ್ಲ ನಮಗೆ ಸ್ಫೂರ್ತಿ ಸಾಂಗ್ಗಳು. ಅಂಥವ್ರು ಬಂದು ನನ್ನ ಸಿನಿಮಾಗೆ ಸಾಂಗ್ ಮ್ಯೂಸಿಕ್ ಮಾಡ್ಕೊಟ್ಟಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಫೆಬ್ರವರಿ 6 ಸಿನಿಮಾನ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಮುಖ್ಯ. ಇಷ್ಟು ವರ್ಷ ನನ್ನ ಬೆಳೆಸಿದ್ದೀರಾ. ಇನ್ನೊಂಚೂರು ಇದೊಂದ್ಸಲ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಹುಡುಗ, ನಿಮ್ಮನೆ ಹುಡುಗ, ದಯವಿಟ್ಟು ನೀವೆಲ್ಲರೂ ಕಟ್ಲೆ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಖಂಡಿತ. ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಸಾಹೇಬ್ರು, ಅದೇ ಮಂಜುನಾಥ ಸ್ವಾಮಿನೇ ಮಂಜುನಾಥ್ನಾಗಿ ಕಳಿಸಿರೋದು ಆಶೀರ್ವಾದ ಮಾಡಕ್ಕೆ. ಅದನ್ನ ನೆನ್ನೆ ಹೇಳುದು ನಾನು ಈ ಮಾತನ್ನು. ಅಣ್ಣ 5 ಗಂಟೆಗೆ ಹೋಗ್ಕೊಂಡ್ವಿ ನಾವು. 5 ಗಂಟೆವರೆಗೂ ಬಿಸಿ ಇದ್ರಿ. 5 ಗಂಟೆಗೆ ಹೋಗಿ ಸಾಹೇಬ್ರ ಮನೆಗೆ ಹೋಗಿ ಅಣ್ಣ ನೀವು ಬರ್ಬೇಕಣ್ಣ ಅಂತ ಹೇಳಿದ್ವಿಕ್ಕೆ ಅದೇ ಹೇಳಿದ್ನಲ್ಲ, ಮಂಜುನಾಥ ಸ್ವಾಮಿ ತರ ಕಳಿಸಿದಾರೆ ಅಷ್ಟೇ. ನಮ್ಗೆ ಆನೆ ಬಲ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರತಿಯೊಂದಕ್ಕೂ ನಮ್ಗೆ ಸಪೋರ್ಟ್ ಮಾಡ್ತೀರಾ. ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಯಾವಾಗೂ. ಇನ್ನು ಪ್ರತಾಪ್ ಅಣ್ಣ, ನಮ್ಮ ಸುರಿಯ ಅಣ್ಣ ಅವರಿಬ್ರು, ಇವರಿಬ್ಬರಿಗೂ ರಾತ್ರಿ 11:30 ಕರೆದಿದ್ದೀನಿ. 11:30 ಹೋಗಿ ಇವ್ರ ಮನೆ ಇರಲಿ, ಅವ್ರ ಮನೇಲಿ ನಾವು ಕರೆದಾಗ ಟೈಮು. ಅದೇ ನಾವು ಬೇರೆ ಥರ ಅನ್ಕೊಂಡಿದ್ರೆ ಹಂಗಾಗಿ ಲೇಟ್ ಆಯಿತು. ಆದರೂ ಕೂಡ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ. ಹಾಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಇಲ್ಲಿಂದ ನಿಮ್ಮ ಮೂಲಕ ಧನ್ಯವಾದ ತಿಳಿಸ್ತಾ ಇದ್ದೀನಿ, ನನ್ನ ಮೂಲಕ. ಹಾಗೆ ನಮ್ಮ ಮಂಡ್ಯ ಶಾಸಕರಾದ ರಿವೇಣ್ಣವ್ರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಧನ್ಯವಾದ ಈ ಮೂಲಕ ತಿಳಿಸ್ತೀನಿ. ಕಟ್ಲೆ ಅಂದರೆ ನಮ್ಮದು ಸಿನಿಮಾ ಏನು ನಾವು ಒಂದೂವರೆ ವರ್ಷಕ್ಕೆ ಮುಂಚೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ನಮ್ಮ ಡೈರೆಕ್ಟ್ರು ಬಂದು ಸ್ಟೋರಿ ತಗೊಂಡು ಹೇಳಿದಾಗ ನಾವು ಡೈರೆಕ್ಟ್ರು, ಗೌಡ್ರು, ನಮ್ಮ ಗಣೇಶನ ಎಲ್ಲ ಕುತ್ಕೊಂಡು ಮಾತಾಡಿದ್ರೆ ನಾವು ಜಾಸ್ತಿ ಮಾತಾಡಿ ಒಂದು ಬಜೆಟ್, ಚಿಕ್ಕ ಬಜೆಟ್ ಇದ್ದಿದ್ದನ್ನು ದೊಡ್ಡ ಬಜೆಟ್ಗೆ ನಾವು ಮಾಡಿದ್ದೀರಿ. ನಿಮ್ಮ ಮೇಕಿಂಗ್ ನೋಡಿದ್ರೆ ಗೊತ್ತಾಗುತ್ತೆ. ಮೇಕಿಂಗಲ್ಲಿ ಇಲ್ಲಾಂದ್ರೆ ನಾವು ಮಾಡಿದ ಸಿನಿಮಾದಲ್ಲಿ ಎಲ್ಲೂ ಕೂಡ ಮೇಕಿಂಗು ಗೌಡ್ರ ಸಿನಿಮಾ ಇಲ್ಲ ಹೊಸಬ್ರ ಸಿನಿಮಾ ಥರ ಎಲ್ಲೂ ಮಾಡಿಲ್ಲ. ನಾವು ಎಲ್ಲ ಯಾವ ಥರ ಮೂವಿ ಮಾಡಬೇಕು, ಕನ್ನಡ ಮೂವಿ ಅದೇ ಥರ ಮಾಡಿದ್ದೀರಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಕೆಂಪೇಗೌಡರಿಗೆ ಪ್ಲಸ್ ನನಗೆ ಪ್ರೋತ್ಸಾಹ ಕೊಟ್ಟು ಎಲ್ಲರನ್ನೂ ಬೆಳೆಸ್ಬೇಕು ಈ ಸಿನಿಮಾದಲ್ಲಿರೋನಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತಾರೆ. ಕತ್ತಲ್ಲಿ ಕೈಯಲ್ಲಿರುವಂತ ಉಂಗುರಗಳು ಎಲ್ಲವೂ ದ್ವಿಗುಣವಾಗ್ಲಿ, ಅಷ್ಟೊಂದು ದುಡ್ಡು ಬರ್ಲಿ ಅಂತ ಹಾರೈಸ್ತಾ ರಿಲೀಸ್ ಆದ ನಂತರ. ಸೋ ಸ್ವೀಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನೆಂದಿರ್ತಕ್ಕಂಥ ಕಲಾಭಿಮಾನಿಗಳಿಗೆ ಮತ್ತೆ ನಮ್ಮ ಅಶ್ವಥ್ ನಾರಾಯಣ್ ಸರ್ಗೆ, ಮಂಜುನಾಥ್ ಇವ್ರು ಹೇಳಿದಾಗ ನೀವು ಮಂಜುನಾಥ ಸ್ವಾಮಿ ಮುಖಾಂತರನೇ ನಮಗೆ ಇಬ್ಬರಿಗೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದೀರ ಅಂತ ನಂಬಿರ್ತೀನಿ ಸರ್. ಎಲ್ಲದಕ್ಕೂ
ಹೌದು. ಹಾಗೇನೆ ನಮ್ಮ ಒಂದು ಅಪ್ಪು ಸರ್ಗೆ ಒಂದು ಸ್ಮರಣೆ ಒಂದು ಹಾಡನ್ನ ಮಾಡಿದ್ವಿ, ನಮ್ಮ ಮಹಾನುಭಾವ ಅಂತ. ಅದಕ್ಕೆ ಸರ್ ಅವರು ರಿಲೀಸ್ ಮಾಡಿಕೊಟ್ರು. ಅವ್ರು ರಿಲೀಸ್ ಮಾಡಿಕೊಟ್ಟಿದ್ದು ನೆಕ್ಸ್ಟ್ ನಾವು ಟೆಲಿಕಾಸ್ಟ್ ಮಾಡಿದ್ವಿ. ಅದು 1 ಮಿಲಿಯನ್ ಇಮಿಡಿಯೇಟ್ಲಿ 1 ಮಿಲಿಯನ್ ವಿದಿನ್ ನೋ ಟೈಮ್ ಇದಾಯ್ತು. ಥ್ಯಾಂಕ್ ಯು ಸರ್. ಹೌದು, ಡೆಫಿನೆಟ್ಲಿ ನಮ್ಮದು 1 ಮಿಲಿಯನ್ ಟಿಕೆಟ್ ಬುಕಿಂಗ್ ಆಗಲಿ ಆನ್ಲೈನ್ ಅಂತ ಹೇಳ್ಬಿಟ್ಟು ಸರ್, ತಮ್ಮ ಅದೃಷ್ಟದ ಕೈಯಿಂದ ನಮಗೆ ಆಶೀರ್ವಾದ ಸಿಕ್ಕಿದೆ. ನಮಗೆ ಇದೇ ಒಂದು ಆನೆ ಬಲ ಆಗಿದೆ ಸರ್. ವಿ ಆರ್ ವೆರಿ ಪ್ರೌಡ್ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಯು. ಹಾಗೆಯೇ ನಮ್ಮ ಮಂಡ್ಯ ಶಾಸಕರು ರವೀಣ್ ಅವರು ಬಂದಿದ್ದಾರೆ. ತಮ್ಮ ಬಗ್ಗೆನೂ ಸರ್ ನಮಗೆ ಭಾಳ ಒಳ್ಳೆ ಗೌರವ ಮತ್ತು ಒಳ್ಳೆ ಅಭಿಮಾನ ಇದೆ, ಪ್ರೀತಿ ಇದೆ. ನೀವು ಬಂದರೂ ನಮಗೆ ಭಾಳ ಖುಷಿ ಇದೆ ಸರ್. ಸೊ ಕಟ್ಲೆ ಬಗ್ಗೆ ಹೇಳೋದಾದ್ರೆ, ಇವಾಗ ಎಲ್ಲರ ಬಗ್ಗೆ ನಾವು ಹೇಳ್ತಾ ಇದಕ್ಕೆ ಮೂಲವಾದ ಕಾರಣ ಅದಕ್ಕೆ ನಿರ್ಮಾಪಕರು ಭರತ್ ಗೌಡ್ರು. ನಮ್ಮ ಸಿನಿಮಾ ರಂಗದಲ್ಲಿ ಇವಾಗ ನಿರ್ಮಾಪಕರ ಒಂದು ಕೊರತೆನೇ ಹೆಚ್ಚಾಗಿದೆ. ಒಳ್ಳೆ ನಿರ್ಮಾಣ ಸಂಸ್ಥೆಗಳು ಹಾಗೂ ಒಳ್ಳೆ ಚಿತ್ರಗಳು, ಸದಭಿರುಚಿಯ ಚಿತ್ರಗಳು ಬರೋದರಲ್ಲಿ ಸ್ವಲ್ಪ ನಾವು ಬಹಳ ಗಣನೀಯವಾಗಿ ಅಂದ್ರೆ ಕಡಿಮೆ ಅಂತ ಬಿಟ್ಟು ಹೇಳಕ್ ಇಷ್ಟಪಡ್ತೀನಿ. ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು, ತಂತ್ರಜ್ಞರಿಗೆ ಒಳ್ಳೊಳ್ಳೆ ಕೆಲಸ ಸಿಗಬೇಕು. ಹಾಗೇನೆ ಸರ್, ನೀವು ನಾಯಕರಾಗಿದ್ದೀರಾ, ಮುಂದಕ್ಕೆ ನೀವು ದೊಡ್ಡ ಇದ್ರಲ್ಲಿ ನಮಗೆ ನೀವು ಮುಂದಕ್ಕೆ ಮುಖ್ಯಮಂತ್ರಿ ಕೂಡ ಆಗ್ತೀರಾ ಅಂತ ನಾನು ಅನಿಸ್ತದೆ ಸರ್. ಖಂಡಿತ. ಹಾಗೇನೆ ತಮ್ಮಲ್ಲಿ ಕಳಕಳಿಯ ಮನವಿ. ಇಲ್ಲ ನಾವು ನೆಕ್ಸ್ಟ್ ಹೌದು. ಹಾಗೇನೆ ಈ ಕಲಾವಿದರ ಕಡೆಯಿಂದ ನಮ್ದೊಂದು ಮನವಿ ಸರ್. ನೀವು ನಾಯಕರಿದ್ದೀರಿ, ಈ ಚಿತ್ರರಂಗವನ್ನ ಬಹಳ ಒಂದು ಸೀರಿಯಸ್ ಪ್ರೊಫೆಷನ್ ಅಂತ ಕನ್ಸಿಡರ್ ಮಾಡೋದಕ್ಕೆ ತಾವು ಈ ಒಂದು ಹೆಲ್ಪ್ ಮಾಡಬೇಕು. ಯಾಕಂದ್ರೆ ಈ ಚಿತ್ರರಂಗದಲ್ಲಿರೋ ನಾವು ಪ್ರತಿಯೊಬ್ಬರು ಬಹಳ ಇಲ್ಲಿ ಕಷ್ಟ ಕಾರ್ಪಣ್ಯಗಳನ್ನ ಎದುರಿಸ್ತಾ ಇದೀವಿ. ಯಾವ ನಿಟ್ಟಿನಲ್ಲಿ ಅಂತ ಹೇಳಿದ್ರೆ, ಯಾವುದೇ ಒಂದು ಬ್ಯಾಂಕ್ ಹೋಗ್ಲಿ ಅಥವಾ ಯಾವುದೇ ಒಂದು ಇದಕ್ಕೆ ಹೋಗ್ಲಿ, ಸಂಸ್ಥೆಗಳಿಗೆ ಹೋಗ್ಲಿ, ಯುವರ್ ಪ್ರೊಫೆಷನ್ ಇಸ್ ನಾಟ್ ಕನ್ಸಿಡರ್ಡ್ ಅಂತ ಇದೆ. ಸೊ ಹಾಗಾಗಿ ಇದನ್ನ ಮುಂಬರುವ ದಿನಗಳಲ್ಲಿ ಸಾಲ ಅಂತಲ್ಲ, ಯಾವುದೇ ಕರಿಸುಬ್ಬವರು ಸರ್ ಇದ್ರೆ ಅವರು ಹೇಳ್ತಾರೆ. ಸೊ ಹಾಗಾಗಿ ಇದ್ರ ಬಗ್ಗೆ ಒಳ್ಳೊಳ್ಳೆ ಇದು ಆಗ್ಲಿ ಸರ್. ಹಾಗಾಗಿ ಇದ್ರ ಒಂದು ಸಪೋರ್ಟ್ ಇರಲಿ ಅಂತ ನಮ್ಮ ಚಿತ್ರರಂಗಕ್ಕೆ ನೀವು ಕಟ್ಲೆ ಇವಾಗ ನಮ್ಮ ಸಿನಿಮಾ ರಿಲೀಸ್ಗೆ ನಾವೆಲ್ಲ ಮುಂದೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೀವಿ. ಮಾಧ್ಯಮ ಮಿತ್ರರಿಗೆ ನನ್ನ ಕಳಕಳಿಯ ಮನವಿ, ನಮ್ಮ ಸಿನಿಮಾನ ಎಲ್ಲ ಕಡೆ ತಲುಪಿಸಿ. ಕರ್ನಾಟಕದಾದ್ಯಂತ ಇದು ಫೆಬ್ರವರಿ 6 ರಿಲೀಸ್ ಆಗ್ತಾ ಇದೆ. ನಮಗೆ ಪ್ರೋತ್ಸಾಹ, ಆಶೀರ್ವಾದ ಕರ್ನಾಟಕ ಜನತೆ ಕಡೆಯಿಂದ ಬರಲಿ ಅಂತ ಕೇಳ್ಕೊತಿದ್ದೇನೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿರುವಂತಹ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರಗಳು, ಧನ್ಯವಾದಗಳು. ನೀವೆಲ್ಲರೂ ನನ್ನ ಸೀರಿಯಲ್ ಅಲ್ಲಿ ನೋಡಿರ್ತೀರ. ಇದು ನನ್ನ ಮೊದಲನೇ ಸಿನಿಮಾ ಹೀರೋಯಿನ್ ಆಗಿ. ಈ ಅವಕಾಶ ಕೊಟ್ಟಂತ ವಿದಾ ಸರ್ಗೆ ಹಾಗೆ ಭರತ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ನಂದು ತುಂಬಾ ಇಷ್ಟ ಆಯ್ತು ನನಗೆ ನನ್ನ ಕ್ಯಾರೆಕ್ಟರ್. ಸಿನಿಮಾ ಕತೆ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನಿಮಗೂ ಇಷ್ಟ ಆಗುತ್ತೆ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ಬರ್ತಿದೆ, ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಸರಳ ಸುಂದರಿ, ತಮಗೂ ಶುಭವಾಗ್ಲಿ ಅಂತ ಹಾರೈಸ್ತಾ, ಇನ್ನು ನಮ್ಮ ಟೀಮ್ನ ಕರಿಸುಬ್ಬು ಸರ್. ನಮ್ಮೂರಿನ ನಾಟಕ ಉದಯ್ ಟಿವಿಯಲ್ಲಿ ಅವ್ರನ್ನ ನೋಡ್ತಾ ಇದ್ವಿ. ಪಾಪ ಇವತ್ತು ನಿನ್ನೆ ನನಗೆ ಫೋನ್ ಮಾಡಿ ನಾನು ಹೀರೋ ಆಗಿದ್ದೀನಿ ಇದಕ್ಕೆ ಮನಸ್ಫೂರ್ತಿಯಾಗಿ ಸಂತೋಷದಿಂದ ಮಂಡ್ಯದ ಹುಡುಗ ಹೀರೋ ಆಗ್ತಾ ಇದ್ದಾನೆ ಅಂತ ಬಂದಿದ್ದೀವಿ. ನನ್ನ ಕ್ಷೇತ್ರದ ಒಂದು ಸಣ್ಣ ಹಳ್ಳಿ, ಪಾಪ ಅವ್ರ ಊರಲ್ಲಿ ಓಟ್ ಹಾಕಕ್ಕೂ ಬೂತ್ ಇಲ್ಲ, 2 ಕಿಲೋಮೀಟರ್ ಹೋಗ್ಬೇಕು ಅಂತ ಸಣ್ಣ ಹಳ್ಳಿ. ಆದ್ರೆ ಎಲ್ಲ ಅವ್ರ ಊರಲ್ಲೆಲ್ಲ ಕಿಲಾಡಿಗಳೇ ಇರೋದು. ನಮ್ಮೂರಲ್ಲೂ ಬೂತ್ ಇರಲಿಲ್ಲ. ನಾನು MLA ಆದ್ಮೇಲೆ ಬೂತ್ ಮಾಡ್ಕೊಂಡಿದ್ದೆ. ಅಷ್ಟು ಸಣ್ಣ ಹಳ್ಳಿ ಎಲ್ಲ. ಇವ್ರವರು ಅಂತ ಊರಿಂದ ಬಂದು ಗಾಂಧಿನಗರದಲ್ಲಿ ನಿಲ್ಬೇಕು ಅಂದ್ರೆ ಬಹಳ 7 ಕೆರೆ ನೀರು ಕುಡಿಬೇಕು. ಇವತ್ತು ಕನ್ನಡ ಇಂಡಸ್ಟ್ರಿ ಗ್ಲೋಬಲ್ ಮಟ್ಟಕ್ಕೆ ಹೋಗಿದೆ. ಆದ್ರೆ ಎಲ್ರಿಗೂ ಊಟ ಇದೆ. ಅವರವರ ಪ್ರತಿಭೆಗೆ ತಕ್ಕನಾಗಿ ಅವ್ರವ್ರಿಗೆ ಅಭಿಮಾನಿಗಳಿದ್ದಾರೆ, ಅವ್ರಿಗೆ ಥಿಯೇಟರ್ ಇದೆ, ಅದನ್ನ ನೋಡೋರಿದೆ. ಅದರಲ್ಲಿ ಮಂಡ್ಯದಲ್ಲಿ ವಿಶೇಷ. ನೀವೆಲ್ಲ ಬೇರೆ ಕಡೆ ಎಲ್ಲ ಹೊಸಬ್ರು ಬಂದಾಗ ನಿಮ್ ದುಡ್ಡು ಕೊಟ್ಟು ಫ್ಲೆಕ್ಸ್ ಹಾಕಿದ್ರೆ, ನಮ್ಮಲ್ಲಿ ಹೊಸಬ್ರಿಗೂ 2 ಅಭಿಮಾನಿಗಳಿರ್ತಾರೆ. ಅವ್ರು ಒಂದು ಗ್ಯಾರಂಟಿ ಶುಕ್ರವಾರ ಫ್ಲೆಕ್ಸ್ ಹಾಕಿರ್ತಾರೆ. ಗ್ಯಾರಂಟಿ ಅಂತೂ ಮಂಡ್ಯದಲ್ಲಿ ನಿಮ್ ಕಲೆಕ್ಷನ್ ಅಂತೂ ಆಗತ್ತೆ. ಅದು ಕನ್ನಡ ಚಿತ್ರರಂಗವನ್ನ ಉಳಿಸಿರೋದು ಮಂಡ್ಯದವರೇ ಅಂದ್ರೆ 100% ತಪ್ಪಾಗಲ್ಲ. ಎಲ್ಲಾರನ್ನೂ ಬೆಳೆಸಿದ್ದಾರೆ, ಉಳಿಸಿದ್ದಾರೆ. ಅವ್ರಿಗೆಲ್ಲರಿಗೂ ಹೀರೋಯಿಸಮ್ ಕೊಟ್ಟಿರೋದು ಮಂಡ್ಯ. ನೀವು ಮಂಡ್ಯಕ್ಕೆ ಬಂದ್ರೆ 4 ಶಿಲ್ಪಿ ಹೊಡೆದ್ರೆ ನಾನು ಹೀರೋ ಬಂದಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತೆ. ಅದೇ ಮಂಗ್ಳೂರ್ಗೆ ಹೋದ್ರೆ
ನಾನು ಶಿವರಾಜ್ ಕುಮಾರ್ ಅಲ್ಲ, ಯಾರು ಹೋದ್ರು ಒಂದು ಶಿಲ್ಪಿನೂ ಹೊಡೆಯಲ್ಲ. ನೀವು ಹೀರೋನ ಅಂತ ನಿಮಗೆ ಬೇಜಾರಾಗಿ ವಾಪಸ್ ಬರಬೇಕು ಬೇರೆ ಊರುಗಳಿಗಾದ್ರೆ. ಮಂಡ್ಯ ಬಂದ್ರೆ ಮಾತ್ರ 4 ಶಿಲ್ಪಿ ಇಡೋ ಊರೇ ಕಿತ್ತೋಗಂಗ್ ಹೊಡಿತಾರೆ. ನಮಗೆ ಹಬ್ಬ ಪರವಾಗಿಲ್ಲ, ನನಗೂ ಅಭಿಮಾನಿ ಇದ್ದಾರೆ ಅಂತ ನಿಮ್ಮ ಮನ್ಸಲ್ಲಾದ್ರೂ ಸಂತೋಷ ಆಗಿ ಸಾರ್ಥಕ ಆಯ್ತು ನಾನು ಸಿನಿಮಾ ಮಾಡಿದಕ್ಕೆ ಬರೋದಕ್ಕೆ ಮಂಡ್ಯ ಜನ ಹೃದಯವಂತಿಕೆನ ಇಟ್ಕೊಂಡಿದ್ದಾರೆ. ನಮ್ಮೂರಿನ ಹುಡುಗ ಒಂದು ಫಿಲಂ ಚೆನ್ನಾಗಿ ಓಡ್ಲಿ, ಅವರ ಏನೋ ಒಂದು ಅಡಿಗೆ ಚೆನ್ನಾಗಿದೆ ಅನ್ನಕ್ಕೆ ಒಂದು ಅಗಲ ಅಕ್ಕಿ ನೋಡ್ಬೇಕು. ನಿಮ್ ಪೋಸ್ಟರ್ ನೋಡಿದ್ರೆ ಅದ್ರ ಒಂದು ಕ್ವಾಲಿಟಿ ಇದೆ, ಆದ್ಮೇಲೆ ಈ ಫಿಲಂ ಚೆನ್ನಾಗಿದೆ ಅನ್ನೋದು ಅರ್ಥ ಆಗುತ್ತೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಓಡ್ಲಿ, ಭರತ್ ಅವ್ರಿಗೂ ಕಾಸು ಸೇರ್ಲಿ, ನಮ್ಮ ನಿರ್ದೇಶಕರಿಗೆ ಈ ಮೂವಿ ಓಡಿ ಇನ್ನೊಂದಷ್ಟು ಮೂವಿ ಬರ್ಲಿ ಅಂತ ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಒಳ್ಳೇದಾಗ್ಲಿ ಕೆಂಪೇಗೌಡರು. ಮಂಡ್ಯ ಗೊತ್ತು, ಇಂಡಿಯಾಗೆ ಗೊತ್ತು. ಎಸ್